ಹಾಯ್ ಫ್ರೆಂಡ್ಸ್, ಎಜುಕೇಷನ್ ರಿಲೇಟೆಡ್ ವಿಡಿಯೋಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. Let's go. ಅದರಲ್ಲಿ ಇವತ್ತು ಮೊದಲನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀವಿ. ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್. ಮೊದಲಿನ ಏನಪ್ಪ ಅಂದರೆ ಕ್ಯಾಲ್ಕುಲೇಟ್ ದ ಆಲ್ ಲಿವರೇಜಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ರೀತಿ ಫೈಂಡ್ ಔಟ್ ದಿ ವಿಚ್ ಕಂಪನಿ ಅಮೌಂಟ್ ಐ ರಿಸ್ಕ್ ಇದೆ ಬಿಸ್ನೆಸ್ನಲ್ಲಿ. ಐ ರಿಸ್ಕ್ ಯಾವ ಕಂಪ್ನಿ ಇದೆ ಎನ್ನುವುದನ್ನು ನಾವು ಇಲ್ಲಿ ಸಾಲ್ವ್ ಮಾಡೋಕ್ಕಾಗುತ್ತೆ. ಗಣೇಶ್ ಕಂಪನಿ ಲಿಮಿಟೆಡ್ ಮತ್ತು ಶಿವ ಕಂಪನಿ ಲಿಮಿಟೆಡ್ ಇನ್ಫಾರ್ಮೇಷನ್ ನೀಡಿದ್ದಾರೆ. ಅದರಲ್ಲಿ ಸೇಲ್ಸ್ ಗಣೇಶ್ ಕಂಪನಿ 40 lakhs, ಶಿವ ಕಂಪನಿ 50 lakhs. ಫಿಕ್ಸ್ಡ್ ಕಾಸ್ಟ್ ಗಣೇಶ್ ಕಂಪನಿ 12,70,000, ಶಿವ ಕಂಪನಿ 70,50,000. ವೇರಿಯಬಲ್ ಕಾಸ್ಟ್ 5% ಆನ್ ಸೇಲ್ಸ್, 3% on sales. In the books of Ganesh and Shiva Company Limited, income statement, particulars Ganesh Company and Shiva Company amount. ಮೊದಲಿಗೆ ಬಂದಪ್ಪ ಅಂದರೆ ಸೇಲ್ಸ್, ಎರಡು ಕಂಪ್ನಿ ಸೇಲ್ಸ್ ಬರ್ಕೋಬೇಕಾಗುತ್ತೆ. ಸೇಲ್ಸ್ ಅಮೌಂಟ್ ಎಷ್ಟಿದೆ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು, ಖಚಿತ ಪಡ್ಕೊಳ್ಬೇಕು. ಗಣೇಶ್ ಕಂಪನಿ ಸೇಲ್ಸ್ ಬಂದುಬಿಟ್ಟು 40 lakhs. ಅದೇ ರೀತಿ ಶಿವ ಕಂಪನಿ ಸೇಲ್ಸ್ ಎಷ್ಟಿದೆಯಪ್ಪ ಅಂದರೆ 50 lakhs ಇದೆ. ಇದೇ ರೀತಿ ಇದರಲ್ಲಿ ನಾವು ವೇರಿಯಬಲ್ ಕಾಸ್ಟ್ನ ಕಳಿಬೇಕಾಗುತ್ತೆ. ಮೊದಲಿಗೆ ವೇರಿಯಬಲ್ ಕಾಸ್ಟ್ ಅಮೌಂಟ್ ಎಷ್ಟಿದೆ ಎಂಬುದನ್ನು ನಾವು ತಿಳ್ಕೊಬೇಕಾಗುತ್ತೆ. ಪ್ರಾಬ್ಲಮ್ಲಿ ಕೊಟ್ಟಿರೋ ರೀತಿ ಗಣೇಶ್ ಕಂಪನಿದು 5% ಸೇಲ್ಸ್ ಮೇಲೆ, ಶಿವ ಕಂಪನಿ 3% ಸೇಲ್ಸ್ ಮೇಲಿದೆ. ಮೊದಲಿಗೆ ನಾವು ಗಣೇಶ್ ಕಂಪನಿ ಇದು ಸೇಲ್ಸ್ ಕಂಡುಹಿಡ್ಕೋಬೇಕಾಗುತ್ತೆ. ಆಮೇಲೆ ಶಿವ ಕಂಪ್ನಿದು ಕಂಡುಹಿಡಬೇಕಾಗುತ್ತೆ. ಮೊದಲು ನಾವು ಗಣೇಶ್ ಕಂಪ್ನಿ 3% ಆನ್ ಸೇಲ್ಸ್. ಮಿಸ್ಟೇಕ್ ಆಯಿತು, ಅದು 3% ಅಲ್ಲ, 5% ಫಸ್ಟ್ ಇರೋದು, ಆಮೇಲೆ 3% ಇದೆ ಸೇಲ್ಸ್ ಮೇಲೆ. ಓಕೆನಾ? ಅದೇ ರೀತಿ ಸೇಲ್ಸ್ ಎಷ್ಟೈತಿ? 40 lakhs ಇದೆ. 40 lakhsಗೆ 3% ಎಷ್ಟು ಬರುತ್ತೆ ಅಂತ ತಿಳ್ಕೋಬೇಕು. ಅದೇ ವೇರಿಯಬಲ್ ಕಾಸ್ಟ್. ಅದೇ 50 lakhsಗೆ 3% ಎಷ್ಟು ಬರುತ್ತೆ, 40 lakhsಗೆ 5% ಎಷ್ಟು ಬರುತ್ತೆ ಅಂತ ತಿಳ್ಕೋಬೇಕು. ಅದೇ ರೀತಿ 50 lakhsಗೆ 3% ಎಷ್ಟು ಬರುತ್ತೆ ಅಂತ ತಿಳ್ಕೋಬೇಕು. 40 lakhs ಪರ್ಸೆಂಟೇಜ್ ಎಷ್ಟು ಪರ್ಸೆಂಟ್ ಕೊಟ್ಟರೆ ನೋಡ್ಕೋಬೇಕು. ಫಸ್ಟ್ 5% ಕೊಟ್ಟರೆ 5% ಅಂದರೆ 2 lakhs ಬರುತ್ತೆ. ಆ ಅಮೌಂಟ್ ನಾವು ಕಾಲಮ್ನಲ್ಲಿ ಬರ್ಕೋಬೇಕಾಗುತ್ತೆ. ಎಷ್ಟು? 2 lakhs. ಅದೇ ರೀತಿ ಶಿವ ಕಂಪ್ನಿ ಎಷ್ಟಿದೆ ಸೇಲ್ಸು? 50 lakhs. 50 lakhsಗೆ ಎಷ್ಟು ಪರ್ಸೆಂಟ್ ಕೊಟ್ಟರೆ ವೇರಿಯಬಲ್ ಕಾಸ್ಟ್? 3%. ಎಷ್ಟು ಬರುತ್ತೆ? 1,50,000 ಬರುತ್ತೆ. ಓಕೆನಾ? ಬಂದಮೇಲೆ ನಾವೇನು ಮಾಡೋಕ್ಕಪ್ಪ ಅಂದರೆ ಸೇಲ್ಸ್ನಲ್ಲಿ ನಾವು ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಬೇಕು. ಲೆಸ್ ಮಾಡಿದ್ದು ಬರೋದೇ ಮರ್ತೇಳು, ಕಾಂಟ್ರಿಬ್ಯೂಷನ್ ಬರುತ್ತೆ. ಆ ಕಂಪ್ನಿದು ಎಷ್ಟಿದೆ ಕಾಂಟ್ರಿಬ್ಯೂಷನ್ ಅದು ನಮಗೆ ಇಲ್ಲಿ ಖಚಿತವಾಗಿ ಗೊತ್ತಾಗುತ್ತೆ. 40 lakhs ಮೈನಸ್ 2 lakh ಕಳೆದ್ರೆ 38 lakhs ಬರುತ್ತೆ ಕಾಂಟ್ರಿಬ್ಯೂಷನ್ಸ್ ಗಣೇಶ್ ಕಂಪ್ನಿದು. ಅದೇ ರೀತಿ ಶಿವ ಕಂಪ್ನಿದು ಕಾಂಟ್ರಿಬ್ಯೂಷನ್ ಎಷ್ಟಪ್ಪ ಅಂದರೆ 50 lakhs ಮೈನಸ್ 1,50,000 ಲೆಸ್ ಮಾಡಬೇಕು. ಎಷ್ಟಪ್ಪ ಅಂದರೆ 48,50,000. ಓಕೆನಾ? ಆಮೇಲೆ ನಾವು ಇದರ ಕಾಂಟ್ರಿಬ್ಯೂಷನ್ನಲ್ಲಿ ನಾವು ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಬೇಕಾಗುತ್ತೆ. 38 lakhನಲ್ಲಿ 12,70,000 ಲೆಸ್ ಮಾಡಿದರೆ 25,30,000 ಬರುತ್ತೆ. ಅದೇ ರೀತಿ 48,50,000ನಲ್ಲಿ 7,50,000 ಲೆಸ್ ಮಾಡಿದರೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂದರೆ 31 lakh ಬರುತ್ತೆ. ಇದು ನಾವು ಏನು ಕರಿತೀವಪ್ಪ ಅಂದರೆ
EBIT ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಬರುತ್ತೆ. ನಾವು ಇದರಲ್ಲಿ ನೆಕ್ಸ್ಟ್ ಏನು ಕಳಿಬೋದುಪ್ಪ ಅಂದರೆ ಇಂಟ್ರೆಸ್ಟ್ ಏನಾರು ಕೊಟ್ಟಿದ್ದಾರೆ ಅಂತ ನೋಡಬೇಕು. ಇಂಟ್ರೆಸ್ಟ್ನ ಕಳಿಬೇಕಾಗುತ್ತೆ, ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ, ಇಲ್ಲ ಕೊಟ್ಟಿಲ್ಲ. ಅದು ಡಿವೆಂಚರ್ಸ್ ಮೇಲೆ ಆಗಿರ್ಬೋದು, ಬಾಂಡ್ ಮೇಲೆ ಆಗಿರ್ಬೋದು, ಇದ್ರ ಮೇಲೆ ಆಗಿರ್ಬೋದು ಕೊಟ್ಟಿಲ್ಲ. ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದರೆ ನಾವು ಡ್ಯಾಶ್ ಕೊಡಬೇಕು. ಇಂಟ್ರೆಸ್ಟ್ ಲೆಸ್ ಮಾಡಿದ್ರೆ ಏನು ಬರುತ್ತೆ, ಸೇಮ್ ಅಮೌಂಟ್ ಆ್ಯಸ್ ಇಟ್ ಆಗಿ ಬರ್ಕೋಬೇಕು. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಅಂತ ಅರ್ಥ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್. ನಾವು ಬಿಫೋರ್ ಟ್ಯಾಕ್ಸ್ ಇದೆ, ನಾವು ಟ್ಯಾಕ್ಸ್ ಲೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ನಲ್ಲಿ ಏನಾರ ಟ್ಯಾಕ್ಸ್ ಕೊಟ್ಟಿದ್ದಾರಾ, ಇಲ್ಲ ಕೊಟ್ಟಿಲ್ಲ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಬರ್ಕೋಬೇಕು, ಏನು ಕೊಟ್ಟಿಲ್ಲಪ್ಪ ಅಂದರೆ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ನಾವೀಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಲಿವರೇಜಸ್ ಕ್ಯಾಲ್ಕುಲೇಷನ್. ಲಿವರೇಜಸ್ ಅದರಲ್ಲಿ ಫಸ್ಟ್ನೇ ಇದು ಆಪರೇಟಿಂಗ್ ಲಿವರೇಜಸ್ ಫಾರ್ಮುಲಾ ಬಂದುಬಿಟ್ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಪ್ರಾಬ್ಲಮ್ನಲ್ಲಿ ನೋಡಬೇಕು, ಕಾಂಟ್ರಿಬ್ಯೂಷನ್ಸ್ ಅಮೌಂಟ್ ಬರ್ಕೋಬೇಕು. ಎಷ್ಟಿದೆ, 38 lakhs. ಗಣೇಶ್ ಕಂಪ್ನಿದು 38 lakhs ಇದೆ. EBIT ಎಷ್ಟಿದೆ ಗಣೇಶ್ ಕಂಪ್ನಿದು? EBIT 25,30,000. ಕ್ಯಾಲ್ಕುಲೇಷನ್ ಮಾಡಬೇಕು, ಡಿವೈಡ್ ಬೈ ಮಾಡಬೇಕು. 38 lakh ಅಂದರೆ 1.5 times ಬರುತ್ತೆ. ಇದು ಗಣೇಶ್ ಕಂಪ್ನಿದು. ಅದೇ ರೀತಿ ಆಪರೇಟಿಂಗ್ ಲಿವರೇಜಸ್ ಶಿವ ಕಂಪ್ನಿದು ಮಾಡಬೇಕು. ಇದು ಗಣೇಶ್ ಕಂಪ್ನಿದು, ಶಿವ ಕಂಪ್ನಿ. ಕಾಂಟ್ರಿಬ್ಯೂಷನ್ ಎಷ್ಟಿದೆ ಶಿವ ಕಂಪ್ನಿದು? 48,50,000. EBIT ಎಷ್ಟಿದೆ? 31 lakh. ಮಾಡಿದರೆ ಎಷ್ಟು ಅಮೌಂಟ್ ಬರುತ್ತೆ? 1.56 times. ಆಪರೇಟಿಂಗ್ ಲಿವರೇಜಸ್ ಮುಗೀತು. ಈ ಕಡೆ ಬರೆಯಂಗಿಲ್ಲ, ಆ ಕಡೆ ಗಣೇಶ್ ಕಂಪ್ನಿ ಹತ್ರ ಬರೀಬೇಕು ಅಮೌಂಟ್ ಕಾಮನ್ನಲ್ಲಿ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಫೈನಾನ್ಷಿಯಲ್ ಲಿವರೇಜಸ್. ಎರಡನೇದು ಬಂದುಬಿಟ್ಟು ಫೈನಾನ್ಷಿಯಲ್ ಲಿವರೇಜಸ್. ಅದರ ಫಾರ್ಮುಲಾ ಹಾಕಿಬೇಕು. ಮತ್ತು ನಾವು ಏನು ಮಾಡಬೇಕು, ಫಾರ್ಮುಲಾ ಹಾಕ್ಕೊಂಡು ನಾವು ಎರಡು ಕಂಪ್ನಿದು ಕಂಡುಹಿಡಿಬೇಕಾಗುತ್ತೆ, ಫೈಂಡ್ ಔಟ್ ಮಾಡಬೇಕು. ಅದು ಫಾರ್ಮುಲಾ ಯಾವುದಪ್ಪ ಅಂದರೆ EBIT ಡಿವೈಡ್ ಬೈ EBT ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಡಿವೈಡ್ ಬೈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಓನ್ಲಿ. ಮೊದಲು ನಾವು ಯಾವ ಕಂಪ್ನಿ ಮಾಡಬೇಕು? ಗಣೇಶ್ ಕಂಪ್ನಿದು.
EVIT ಎಷ್ಟಿದೆ ಗಣೇಶ್ ಕಂಪ್ನಿದು ನೋಡಬೇಕು. ಇದರಲ್ಲಿ ಫಾರ್ಮೆಟ್ನಲ್ಲಿ ಲೆಕ್ಕ ಮಾಡಿರ್ತಾವಲ್ಲ 31 ಲ್ಯಾಕ್ ಇದೆ. ಅದು ತಪ್ಪಾಯಿತು. ಅದು ಶಿವ ಕಂಪ್ನಿದು. ತಪ್ಪಾಯಿತು. ಶಿವ ಕಂಪ್ನಿದು ಬರ್ಕೊಂಬಿಟ್ಟು ಗಣೇಶ್ ಕಂಪ್ನಿ ಜಾಗದಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. 55,30,000 ಡಿವೈಡ್ ಬೈ EVT ಸೇಮ್ ಅಮೌಂಟ್. EVTನೇ ಸೇಮ್ ಅಮೌಂಟ್, ಯಾಕಂದರೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಆ ರೀತಿ ಸೇಮ್ ಅಮೌಂಟ್ ಬರುತ್ತೆ. 25,30,000 ಒನ್ ಟೈಮ್ಸ್ ಓಕೆನಾ. ಗಣೇಶ್ ಕಂಪ್ನಿ ಮುಗೀತು. ಶಿವ ಕಂಪ್ನಿ EVIT ಎಷ್ಟಿದೆ ಶಿವ ಕಂಪ್ನಿದು? 31 ಲ್ಯಾಕ್. EVT ಇಂಟ್ರೆಸ್ಟ್ ಕೊಟ್ಟಿಲ್ಲ, ಸೇಮ್ 31 ಲ್ಯಾಕ್. ಏನು ಬರುತ್ತೆ? 1 ಟೈಮ್ಸ್. ಓಕೆ, ಶಿವ ಕಂಪ್ನಿದು 1 ಟೈಮ್ಸ್ ಬರುತ್ತೆ. ನೆಕ್ಸ್ಟ್ ಥರ್ಡ್, ಕಂಬೈಂಡಿಂಗ್ ಲಿವರೇಜಸ್. ಅಂದರೆ ಏನಿಲ್ಲ, ಆಪರೇಟಿಂಗ್ ಲಿವರೇಜಸ್ ಮತ್ತು ಫೈನಾನ್ಷಿಯಲ್ ಲಿವರೇಜಸ್ ಮಲ್ಟಿಫೈ ಮಾಡೋದಷ್ಟೇ, ಗುಣಿಸುವುದು. ಅಂತ ಡಿಫಿಕಲ್ಟ್ ಏನಿಲ್ಲ ಇದು ಫಾರ್ಮುಲಾ. ಫೈನಾನ್ಷಿಯಲ್ ಲಿವರೇಜಸ್, ಆಪರೇಟಿಂಗ್ ಲಿವರೇಜ್ ಎರಡು ಇಂಟು ಮಾಡಬೇಕು. ಆಪರೇಟಿಂಗ್ ಲಿವರೇಜಸ್ ಇಂಟು ಫೈನಾನ್ಷಿಯಲ್ ಲಿವರೇಜಸ್. ಮೊದಲಿಗೆ ಗಣೇಶ್ ಕಂಪನಿ ಲಿಮಿಟೆಡ್, ಅದ್ರ ಫೈನಾನ್ಷಿಯಲ್ ಲಿವರೇಜಸ್ ಎಷ್ಟು ಟೈಮ್ ಇದೆ ನೋಡ್ಕೋಬೇಕು, ಮೇಲಿರುತ್ತೆ. 1.5 ಟೈಮ್ಸ್ ಇಂಟು 1.5. ಓಕೆ, ಸೇಮ್ 1.5. ಅದನ್ನು ನಾವು ಕ್ಯಾಲ್ಕುಲೇಟ್ ಯೂಸ್ ಮಾಡಲೇ ಹಾಗೆ ಹೇಳ್ಬೋದು. 1.5 ಟೈಮ್ಸ್ ಶಿವ ಕಂಪ್ನಿದು. $1.56. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಶಿವ ಕಂಪನಿ ಹೈ ರಿಸ್ಕ್ ಆಗಿ ಕಾಣುತ್ತೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಸಮಥಿಂಗ್ನಲ್ಲಿ 1.56 ಟೈಮ್ಸ್ ಬರುತ್ತೆ. ಶಿವ ಕಂಪನಿ ಈಸ್ ಎ ಹೈ ರಿಸ್ಕ್ ಅಂತ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಸಮಥಿಂಗ್ನಲ್ಲಿ ಹೈ ರಿಸ್ಕ್ ಇದೆ. ಅದ್ರ ಕ್ವಶನ್ನಲ್ಲಿ ಕೇಳೋದು ಹೈ ರಿಸ್ಕ್ ಯಾವ್ದು ಕಂಪನಿ ಇದೆ ಅಂತ ಕೇಳಿದೆ, ಅದಕ್ಕೋಸ್ಕರ ನಾವು ಶಿವ ಕಂಪನಿ ಈಸ್ ಹೈ ರಿಸ್ಕ್ ಅಂತ ಬರೀಬೇಕಾಗುತ್ತೆ. ಯಾಕಪ್ಪ ಅಂದರೆ ಕಂಪೇರ್ ಟು ಗಣೇಶ್ ಕಂಪನಿ, ಹಾಗಾಗಿ ನಾವು ಶಿವ ಕಂಪನಿ ಹೈ ರಿಸ್ಕ್ ಅಂತ ತೋರಿಸ್ಬೇಕು. ಥ್ಯಾಂಕ್ ಯು.